ನೋಡಿ ಫುಲ್ ಸೋಡಾ ಹಾಕಿದ ನಂತರ ಉಕ್ಕಿ ಬರ್ತದೆ ಅದು, ಮಸಾಲೆ ಎಲ್ಲ ಬಿದ್ದು ಈ ಸೋಡಾ ರುಚಿ ಆಯ್ತಾ. ಒಂದ್ಸಲ ಅಂತೂ ನೀವು ಮಾಡಿ ನೋಡ್ಲೇಬೇಕು. ಇವಾಗಂತೂ ಭಾರಿ ಸೆಕೆ ಸ್ಟಾರ್ಟ್ ಆಗಿದೆ, ಮನೆಯ ಒಳಗಡೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಅಷ್ಟು ಸೆಕೆ. ನಾನು ಅದಕ್ಕೆ ಇವತ್ತು ನಿಮಗೆ ಪುದೀನ ಸೋಡಾ ಮಾಡಿ ತೋರಿಸ್ತೇನೆ. ಒಂದ್ಸಲ ನೀವು ಅದನ್ನು ಕುಡಿದ್ರೆ ಫುಲ್ ರಿಲೀಫ್ ಆಗ್ತದೆ, ಅಯ್ಯಪ್ಪ ಅಂತ ಹೇಳಿ ಆಗ್ತದೆ. ಹೇಗೆ ಮಾಡೋದಂತ ಹೇಳಿ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈ ಸೆಕೆಗಂತೂ ಪುದೀನ ಸೋಡಾ ಮಾಡಿ ಕುಡಿದ್ರೆ ಒಂದು ಅಯ್ಯಪ್ಪ ಅಂತ ಹೇಳಿ ಫೀಲ್ ಆಗ್ತದೆ. ನೋಡಿ ಹೇಗೆ ಫ್ರೆಶ್ ಇದೆ ಪುದೀನ, ಒಂದು ಮುಷ್ಟಿ ಆಗುವಷ್ಟು ಪುದೀನ ಸಿಗ್ತದೆ ಇದರಲ್ಲಿ. ಎಲೆಯನ್ನೆಲ್ಲ ಚಂದ ತೊಳೆದಿದ್ದೇನೆ ಆಯ್ತಾ. ದಂಟೆಲ್ಲ ಹಾಕೋದು ಬೇಡ, ಎಲೆಯನ್ನು ಸಪ್ರೇಟ್ ಮಾಡ್ಕೊಳ್ಳುವ. ಈ ತರ ತುಂಬಾ ಪುದೀನದ ಎಲೆ ಹಾಕಿದ್ರೆ ಆ ಸ್ಮೆಲ್ ಚಂದ ಬರ್ತಾ ಇರ್ತದೆ. ಅಂದ್ರೆ ಪುದೀನ ಗೊತ್ತಲ್ಲ ನಿಮ್ಗೆ, ಸ್ವಲ್ಪ ಹಾಕಿದ ಕೂಡಲೇ ಯಾವುದಕ್ಕೆ ಆಗಿರ್ಬೋದು, ಸ್ವಲ್ಪ ಪುದೀನದ ಎಲೆ ಹಾಕಿದ ಕೂಡಲೇ ಅದರ ಪರಿಮಳನೇ ಬೇರೆ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೇನೆ, ಅಂದ್ರೆ 2 ಲೋಟ 3 ಲೋಟ ಈ ತರ ಮಾಡೋದಾದ್ರೆ ಇಷ್ಟು ಪುದೀನ ಬೇಕಾಗ್ತದೆ. ನೋಡಿ ಇಷ್ಟು ಪುದೀನ ಸಿಕ್ಕಿತು. ನೋಡಿ ಇಲ್ಲಿ 1 ಇಂಚ್ ಆಗುವಷ್ಟು ಶುಂಠಿ ತಗೊಂಡಿದ್ದೇನೆ, ತೆಳುವಾಗಿ ಸಿಪ್ಪೆ ತೆಗೆದ್ರೆ ಆಯ್ತು. ಶುಂಠಿಯನ್ನು ಈ ತರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳುವ. ಮಿಕ್ಸಿಗೆ ಹಾಕ್ಲಿಕ್ಕೆ ಉಂಟು, ಬೇಗ ಸಣ್ಣ ಆಗ್ಬೇಕಾದ್ರೆ ಈ ತರ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ಬೇಗ ಸಣ್ಣ ಆಗ್ತದೆ. ನೋಡಿ ಒಂದು ಹದ ಸೈಜಲ್ಲಿರುವಂತಹ ಲಿಂಬೆ ತಗೊಂಡಿದ್ದೇನೆ. ಇವಾಗಂತೂ ಈ ಸೆಕೆಗೆ ಲಿಂಬೆಗೆ ಭಾರಿ ಡಿಮಾಂಡ್, ಅಂದ್ರೆ ಎಲ್ಲ ಕಡೆಯಲ್ಲಿ ಲಿಂಬೆ ಶರ್ಬತ್ ಸೇಲ್ ಆಗ್ತಾ ಇರ್ತದೆ. ಈ ಸೆಕೆಗೇನೆ ಇದಕ್ಕೆ ಡಿಮಾಂಡ್ ಬರುದು. ಲಿಂಬೆ ರಸವನ್ನು ಒಂದು ತಟ್ಟೆಗೆ ಹಿಂಡಿ ಇಡುವ. ಒಂದು ಮಿಕ್ಸಿಗೆ ಇವಾಗ ಪುದೀನ ಹಾಕೊಳ್ಳುವ, ಹಾಗೇನೆ ಕಟ್ ಮಾಡಿದ ಶುಂಠಿ, ಲಿಂಬೆ ರಸ. ನಾನಿಲ್ಲಿ ಸ್ವಲ್ಪ ಫ್ಲೇವರಿಗೆ 1 ಚಮಚ ಆಗುವಷ್ಟು ಜೀರಿಗೆ ಹಾಕೋತಾ ಇದ್ದೇನೆ, 1 ಚಮಚ ಆಗುವಷ್ಟು ಚಾಟ್ ಮಸಾಲ. ಚಾಟ್ ಮಸಾಲ ಹಾಕೋದ್ರಿಂದ ಅದರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಒಂದು 3 ಸ್ಪೂನ್ ಆಗುವಷ್ಟು ಸಕ್ಕರೆ, ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ತೇನೆ. ಸ್ವಲ್ಪ ಹಾಕಿದರೆ ಸಾಕು, ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ನೀರು ಅಷ್ಟೇ. ಸಣ್ಣ ಮಿಕ್ಸಿ ಮಾಡಿ ತರುವ. ಒಂದು ಲೋಟಕ್ಕೆ ಫಸ್ಟಿಗೆ ಐಸ್ ಕ್ಯೂಬನ್ನು ಹಾಕೊಳ್ಳುವ. ರೆಡಿ ಮಾಡಿದ ಮಸಾಲೆ ನೋಡಿ, ಪುದೀನ ಮಸಾಲೆ ಒಂದು 1/4ರಿಂದ ಅರ್ಧ ಲೋಟ ಆಗುವಷ್ಟು ಹಾಕೊಂಡೆ, ಅಂದರೆ ಮಸಾಲೆ ಒಳ್ಳೆ ಬಿದ್ದಷ್ಟು ನಮ್ಮ ಸೋಡಾ ಚೆನ್ನಾಗಿ ಬರ್ತದೆ. ಒಂದು 1/4 ಚಮಚ ಉಪ್ಪು, ನಮ್ಮ ಸೋಡಾಕ್ಕೆ ಸ್ವಲ್ಪ ಉಪ್ಪೆಲ್ಲ ಬಿದ್ದರೆ ಒಳ್ಳೆದಾಗ್ತದೆ. ನೋಡಿ ಐಸ್ ಕ್ಯೂಬ್ ನೀರು ಹಾಕ್ತಾ ಉಂಟು. ಇನ್ನು ಸೋಡಾ ನೋಡಿ, ನೋಡಿ ಫುಲ್ ಸೋಡಾ ಹಾಕಿದ ನಂತರ ಉಕ್ಕಿ ಬರ್ತದೆ ಅದು, ಮಸಾಲೆ ಎಲ್ಲ ಬಿದ್ದು ಈ ಸೋಡಾ ರುಚಿ ಆಯ್ತಾ. ಒಂದ್ಸಲ ಅಂತೂ ನೀವು ಮಾಡಿ ನೋಡ್ಲೇಬೇಕು. ಈ ಬೇಸಿಗೆ ಅಂತೂ ಹೇಳಿ ಮಾಡಿಸಿದ ಜ್ಯೂಸ್ ಇದು. ಈ ಖಾಲಿ ಚಪ್ಪೆ ಸೋಡಾ ಕುಡಿಯುವುದಕ್ಕಿಂತ ಈ ಪುದೀನ ಎಲ್ಲ ಹಾಕಿ ಮಸಾಲೆಯುಕ್ತ ಸೋಡಾ ಕುಡಿದ್ರೆ ವಾಹ್ ಏನ್ ರುಚಿ ಇರ್ತದೆ. ವಾಹ್ ಏನ್ ಸೂಪರ್ ಆಗಿದೆ ಪುದೀನ ಸೋಡಾ. ನೋಡಿ ಮೇಲೆ ಎಲ್ಲ ಮಸಾಲೆ ಹೇಗೆ ಕಾಣ್ತಾ ಉಂಟು. ಆ ಚಾಟ್ ಮಸಾಲೆ ಎಲ್ಲ ಬಾಯಿಗೆ ಹಾಗೆ ಸಿಗ್ತದೆ, ಅಂದ್ರೆ ಅದರ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಉಂಟು. ನೀವು ಕೂಡ ಈ ರೆಸಿಪಿ ಇಷ್ಟ ಆದ್ರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ. ಈಗಂತೂ ಸೆಕೆ ಸ್ಟಾರ್ಟ್ ಆಗಿದೆ, ಎಲ್ಲಿಗಾದ್ರೂ ಬಿಸಿಲಿಗೆ ಹೋಗಿ ಬಂದ್ರೆ ಫುಲ್ಲು ಸುಸ್ತಾಗ್ತದೆ. ಈ ತರ ಒಂದು ಮನೆಯಲ್ಲಿ ಸಿಂಪಲ್ ಆದ ಸೋಡಾ ಮಾಡಿ ಕುಡಿದ್ರೆ ರಿಲೀಫ್ ಆಗ್ತದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾನು ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಕೂಡ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.